Hello everybody. In this video, I am going to explain a problem on incidence of tax liability. And this problem had appeared for BCom students in the year 2018 SEM exams. So let me explain the problem. Compute the total income of Mr. Abhay from the following particulars if he is ordinary resident, not ordinary resident, non-resident. See the question, what we are supposed to compute is compute total income anta heliyare. It means that we are supposed to compute gross total income. ಯಾರ್ದು ಕಂಪ್ಯೂಟ್ ಮಾಡಬೇಕಂದ್ರೆ of Mr. Abhay we have to compute. If he is ordinary resident, not ordinary resident, non-resident ಅಂದರೆ ಆರ್ಡಿನರಿ ರೆಸಿಡೆಂಟ್ ಆಗಿದ್ದರೆ ಅವನ ಗ್ರಾಸ್ ಟೋಟಲ್ ಇನ್ಕಮ್ ಎಷ್ಟು, ನಾಟ್ ಆರ್ಡಿನರಿ ರೆಸಿಡೆಂಟ್ ಆದರೆ ಅವನ ಗ್ರಾಸ್ ಟೋಟಲ್ ಇನ್ಕಮ್ ಎಷ್ಟು, ನಾನ್ ರೆಸಿಡೆಂಟ್ ಆದರೆ ಅವನ ಗ್ರಾಸ್ ಟೋಟಲ್ ಇನ್ಕಮ್ ಎಷ್ಟು ಅಂತ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ದ ಹೆಡ್ಡಿಂಗ್ ಗೋಸ್ ಲೈಕ್ ದಿಸ್: ಕಂಪ್ಯೂಟೇಷನ್ ಆಫ್ ಗ್ರಾಸ್ ಟೋಟಲ್ ಇನ್ಕಮ್ ಆಫ್ ಮಿಸ್ಟರ್ ಅಭಯ್ ಫಾರ್ ದ ಅಸೆಸ್ಮೆಂಟ್ ಇಯರ್ ಬರೀಬೇಕಾಗುತ್ತೆ. ಇಟ್ ಇಸ್ 2020-21 ಆ್ಯಂಡ್ ಹೆಡ್ಡಿಂಗ್ಸ್ ಆಫ್ ಡಿಫ್ರೆಂಟ್ ಕಾಲಮ್ಸ್. ಇಲ್ಲಿಗ ಟೈಪ್ಸ್ ಆಫ್ ಇನ್ಕಮ್ ಅಂತ ಇದೆ. ನೀವು ಟೈಪ್ಸ್ ಆಫ್ ಇನ್ಕಮ್ ಬರೀಬೇಕಂತಿಲ್ಲ, ಪರ್ಟಿಕ್ಯುಲರ್ಸ್ ಅಂತ ಬರೆದ್ರೆ ಆಯಿತು. ನಾವು ಮೂವಿಂಗ್ ಟು ದ ಫಸ್ಟ್ ಅಮೌಂಟ್ ಕಾಲಮ್. ಫಸ್ಟ್ ಅಮೌಂಟ್ ಕಾಲಮಲ್ಲಿ ಅಲ್ಲಿ ರೆಸಿಡೆಂಟ್ ಹೇಳ್ಯಾರ, ಆರ್ಡಿನರಿ ರೆಸಿಡೆಂಟ್ ಹೇಳ್ಯಾರ ಅಂತ ನೋಡಬೇಕಾಗುತ್ತೆ. ರೆಸಿಡೆಂಟ್ ಅಂತ ಹೇಳಿದ್ರೆ ಫಸ್ಟ್ ಕಾಲಮಲ್ಲಿ ಆರ್ ಅಂತ ತೊಗೊಂಡ್ರೆ ಸಾಕು. ಆರ್ಡಿನರಿ ರೆಸಿಡೆಂಟ್ ಅಂತ ಹೇಳಿದಾಗ ಯು ಜಸ್ಟ್ ರೈಟ್ OR. ಇನ್ ದಿಸ್ ಪ್ರಾಬ್ಲಮ್ ದೇ ಹ್ಯಾವ್ ಆಸ್ಟ್ ಆರ್ಡಿನರಿ ರೆಸಿಡೆಂಟ್ ಅಂತ ಕೊಟ್ಟಿದ್ದಾರೆ, ಯು ಟೇಕ್ OR. ನೆಕ್ಸ್ಟ್ ಆಫ್ಟರ್ ದ್ಯಾಟ್ not ordinary resident is there, NOR, and last one is non-resident, NR. So let me go with the first point. Income from property in Kenya received in Mysore rupees 75,000. The property is located in Kenya, so the income is earned outside India. Kenya the earn madiddu income is earned outside India, but where it is received, you see it is received in Mysore. The income is received in Mysore. Any income received in India is taxable in case of all the three. ಹಾಗಾಗಿ ಮೂರು ಕಾಲಮ್ಸಲ್ಲಿ ನೀವು ಅಮೌಂಟ್ ತೋರಿಸ್ಬೇಕಾಗುತ್ತೆ. ಬಿಕಾಸ್ ದ ಇನ್ಕಮ್ ಇಸ್ ರಿಸೀವ್ಡ್ ಇನ್ ಇಂಡಿಯಾ 75,000 ಇನ್ ಆಲ್ ದ ತ್ರೀ ಕಾಲಮ್ಸ್. ನೆಕ್ಸ್ಟ್, ಇನ್ಕಮ್ ಫ್ರಮ್ ಬಿಸ್ನೆಸ್ ಇನ್ ಬಾಂಬೆ ಕಂಟ್ರೋಲ್ಡ್ ಫ್ರಮ್ ಜಪಾನ್ rupees 10,000. ಇನ್ಕಮ್ ಫ್ರಮ್ ಬಿಸ್ನೆಸ್ ಇನ್ ಜಪಾನ್, ಇನ್ಕಮ್ ಫ್ರಮ್ ಬಿಸ್ನೆಸ್ ಇನ್ ಬಾಂಬೆ. ಸಿ ದ ಬಿಸ್ನೆಸ್ ಇಸ್ ಲೊಕೇಟೆಡ್ ಇನ್ Bombay. Bombay means in India. The business is located in India. So the income ಎಲ್ಲಿ ಅರ್ನ್ ಆಗುತ್ತೆ ಅಂದರೆ ಬಿಸ್ನೆಸ್ ಎಲ್ಲಿ ಲೊಕೇಟ್ ಆಗಿದೆ ಅಲ್ಲಿ ಅರ್ನ್ ಆಗುತ್ತೆ. ಸೊ ಸಿನ್ಸ್ ದ ಬಿಸ್ನೆಸ್ ಇಸ್ ಲೊಕೇಟೆಡ್ ಇನ್ ಬಾಂಬೆ, ಇಂಡಿಯಾದಲ್ಲಿ ಲೊಕೇಟ್ ಆಗಿರೋದ್ರಿಂದ ದ ಇನ್ಕಮ್ ಈಸ್ ಅರ್ನ್ಡ್ ಇನ್ ಇಂಡಿಯಾ ಆಗುತ್ತೆ. ರಿಸೀವ್ಡ್ ಎಲ್ಲಿ ಬೇಕಾರಾಗಲಿ ಒಂದು ಇಂಡಿಯಾದಲ್ಲಿ ಅರ್ನ್ ಆಯಿತು ಅಂತ ಹೇಳಿದ್ರೆ ಟ್ಯಾಕ್ಸೇಬಲ್ ಇನ್ ಕೇಸ್ ಆಫ್ ಆಲ್ ದ ತ್ರೀ. ಸೊ 1 lakh in all the three columns. Next, ಅದು ಎಲ್ಲಿಂದ ಬೇಕಾದ್ರೆ ಕಂಟ್ರೋಲ್ ಆಗಲಿ, ಓಕೆ, ಇಟ್ ಇಸ್ ಕಂಟ್ರೋಲ್ ಫ್ರಮ್ ಜಪಾನ್. It is not at all required. If income is earned in India, it is taxable in case of all the three. I hope you are able to understand. Now understand the third point, little bit tricky. Income from England development bonds 1/5 received in Mysore rupees 50,000. Income from England development bonds, ಇಂಗ್ಲೆಂಡ್ ಡೆವಲಪ್ಮೆಂಟ್ ಬಾಂಡ್ಸಿಂದ ಇನ್ಕಮ್ ಬರ್ತಾ ಇದೆ. ಈಗ ಬ್ರ್ಯಾಕೆಟಲ್ಲಿ 1/5 ಇಸ್ ರಿಸೀವ್ಡ್ ಇನ್ ಮೈಸೂರು ಅಂತ ಹೇಳಿದರೆ 1/5 ರಿಸೀವ್ಡ್ ಇನ್ ಮೈಸೂರು ಫಾರ್ ಟೈಮ್ ಬೀಂಗ್ ಅದನ್ನ ಇಗ್ನೋರ್ ಮಾಡಿ. ಈಗ ಅದನ್ನ ಕೊಟ್ಟಿಲ್ಲ ಅಂತ ತಿಳ್ಕೊಳ್ಳಿ. 1/5 ರಿಸೀವ್ಡ್ ಇನ್ ಮೈಸೂರು ಕೊಟ್ಟಿಲ್ಲ ಅಂತ ತಿಳ್ಕೊಳ್ಳಿ. ಯು ಅಸ್ಯೂಮ್ ದಟ್ ಇಟ್ ಇಸ್ ಜಸ್ಟ್ ಗಿವನ್ ಆಸ್ ಇನ್ಕಮ್ ಫ್ರಮ್ ಇಂಗ್ಲೆಂಡ್ ಡೆವಲಪ್ಮೆಂಟ್ ಬಾಂಡ್ಸ್ rupees 50,000 ಅಷ್ಟೇ ಕೊಟ್ಟಿಲ್ಲ ಅಂತ ತಿಳ್ಕೊಳ್ಳಿ. ಇಂಗ್ಲೆಂಡ್ ಡೆವಲಪ್ಮೆಂಟ್ ಬಾಂಡ್ಸ್ ಅಂತ ಹೇಳಿದ್ರೆ ದ ಬಾಂಡ್ಸ್ ಆರ್ ಪರ್ಚೇಸ್ಡ್ ಇನ್ ಇಂಗ್ಲೆಂಡ್. ಇಟ್ ಮೀನ್ಸ್ ದಟ್ ಇಂಗ್ಲೆಂಡ್ ಡೆವಲಪ್ಮೆಂಟ್ ಬಾಂಡ್ಸ್ ಮೀನ್ಸ್ ದ ಬಾಂಡ್ಸ್ ಆರ್ ಪರ್ಚೇಸ್ಡ್ ಇನ್ ಇಂಗ್ಲೆಂಡ್. ಈಗ ಇಂಗ್ಲೆಂಡಲ್ಲಿ ಬಾಂಡ್ಸ್ನ ಪರ್ಚೇಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ದ ಇನ್ಕಮ್ ಈಸ್ ಅರ್ನ್ಡ್ ಔಟ್ಸೈಡ್ ಇಂಡಿಯಾ. ರಿಸೀವ್ಡ್ ಬಗ್ಗೆ ಹೇಳಿಲ್ಲ, ಬ್ರ್ಯಾಕೆಟಲ್ಲಿ ಕೊಟ್ಟಿರೋದು ಬಿಟ್ಬಿಡಿ ಸ್ಟೂಡೆಂಟ್ಸ್. 1/5 ರಿಸೀವ್ಡ್ ಇನ್ ಮೈಸೂರು ಬಿಟ್ಬಿಡಿ, ರಿಸೀವ್ಡ್ ಆಲ್ಸೋ ಔಟ್ಸೈಡ್ ಇಂಡಿಯಾ ಅಂತ ಆಗುತ್ತೆ. ವೆನ್ ಇನ್ಕಮ್ ಈಸ್ ಅರ್ನ್ಡ್ ಔಟ್ಸೈಡ್ ಇಂಡಿಯಾ ಆ್ಯಂಡ್ ಆಲ್ಸೋ ರಿಸೀವ್ಡ್ ಔಟ್ಸೈಡ್ ಇಂಡಿಯಾ, ಟ್ಯಾಕ್ಸೇಬಲ್ ಯಾರ ಕೇಸಲ್ಲಿ ಆಗುತ್ತೆ ಅಂತ ಹೇಳಿದ್ರೆ ಇಟ್ ಬಿಕಮ್ಸ್ ಟ್ಯಾಕ್ಸೇಬಲ್ ಓನ್ಲಿ ಇನ್ ಕೇಸ್ ಆಫ್ ಆರ್ಡಿನರಿ ರೆಸಿಡೆಂಟ್. ಆರ್ಡಿನರಿ ರೆಸಿಡೆಂಟ್ ಕೇಸಲ್ಲಿ ಟ್ಯಾಕ್ಸೇಬಲ್ ಆಗುತ್ತೆ. ಇಫ್ ಯು ಸಿ ಹಿಯರ್, ಇನ್ ಕೇಸ್ ಆಫ್ ಆರ್ಡಿನರಿ ರೆಸಿಡೆಂಟ್ 50,000 ಬಿಕಮ್ಸ್ ಟ್ಯಾಕ್ಸೇಬಲ್. ಯಾಕೆ ಅಂತ ಹೇಳಿದರೆ ಆ ಬ್ರ್ಯಾಕೆಟಲ್ಲಿ ಕೊಟ್ಟಿರೋದನ್ನ ಬಿಟ್ಬಿಡಿ. 1/5 ರಿಸೀವ್ಡ್ ಇನ್ ಮೈಸೂರು ಫಾರ್ ಟೈಮ್ ಬೀಯಿಂಗ್ ಯು ಇಗ್ನೋರ್. ಯು ಜಸ್ಟ್ ಟೇಕ್ ಇನ್ ಟು ಕನ್ಸಿಡರೇಷನ್ ದ್ಯಾಟ್ ಓನ್ಲಿ ಇನ್ಕಮ್ ಫ್ರಮ್ ಇಂಗ್ಲೆಂಡ್ ಡೆವಲಪ್ಮೆಂಟ್ ಬಾಂಡ್ಸ್ ಇಸ್ ಗಿವನ್. ಈಗ ಇಂಗ್ಲೆಂಡ್ ಡೆವಲಪ್ಮೆಂಟ್ ಬಾಂಡ್ಸ್ ಅಂತ ಹೇಳಿದಾಗ ದ ಬಾಂಡ್ಸ್ ಆರ್ ಪರ್ಚೇಸ್ಡ್ ಇನ್ ಇಂಗ್ಲೆಂಡ್, earned outside India, received outside India. So it is taxable, the income is taxable only in case of ordinary resident. Ordinary resident ಕೇಸಲ್ಲಿ ಮಾತ್ರ taxable ಆಗುತ್ತೆ. ಈಗ ಉಳಿದಿದ್ದ ಕೇಸಲ್ಲಿ ಇಫ್ ಯು ಸಿ ಹಿಯರ್ 10,000 is given here, 10,000 is
given here. What is that 10,000? 10,000. Now you consider what is given in the brackets. Within brackets, what is given? 1/5 received in Mysore ಅಂತ ಹೇಳ್ತಾ ಇದ್ದಾರೆ. Out of total 50,000, 1/5 is received in Mysore. If any income is received in India, it is taxable in case of all the three. Am I right or wrong? Yes. If any income is received in India, it is taxable in case of all the three. So ಹಾಗಾಗಿ 1/5 ಅಂತ ಹೇಳಿದ್ರೆ ಟೋಟಲ್ ಇನ್ಕಮ್ ಇಸ್ 50,000. 50,000 ಇಂಟು 1/5, 1/5. ಸೊ ದ ಅಮೌಂಟ್ ಕಮ್ಸ್ ಟು 10,000. ಅಂದರೆ 10,000 ಈಸ್ ರಿಸೀವ್ಡ್ ಇನ್ ಮೈಸೂರ್ ಆರ್ ಇನ್ ಇಂಡಿಯಾ ಅಂತ ಆಗುತ್ತೆ. ಇಫ್ ಎನಿ ಇನ್ಕಮ್ ಇಸ್ ರಿಸೀವ್ಡ್ ಇನ್ ಇಂಡಿಯಾ, ಇಟ್ ಇಸ್ ಟ್ಯಾಕ್ಸೇಬಲ್ ಇನ್ ಕೇಸ್ ಆಫ್ ಆಲ್ ದ ತ್ರೀ. 3 ಕಾಲಮ್ಸನ್ನು ನೀವು ತೋರಿಸ್ಬೇಕು. ಈಗ ಕಮಿಂಗ್ ಟು ಆರ್ಡಿನರಿ ರೆಸಿಡೆಂಟ್ ಕಾಲಮ್. ಆರ್ಡಿನರಿ ರೆಸಿಡೆಂಟ್ ಕಾಲಮಿಗೆ ನೀವು ಬಂದರೆ ಈಗ 10,000 ಈ ಆರ್ಡಿನರಿ ರೆಸಿಡೆಂಟ್ ಕಾಲಮಲ್ಲಿ ತೋರಿಸ್ತೀರಾ ಅಂತ ತಿಳ್ಕೊಳ್ಳಿ. ಯಾಕಂದರೆ ಇಟ್ ಇಸ್ ಟ್ಯಾಕ್ಸೇಬಲ್ ಇನ್ ಕೇಸ್ ಆಫ್ ಆಲ್ ದ ತ್ರೀ. ಇನ್ಕಮ್ ಇರೋದೇ 50,000. ನೀವು ಇನ್ನೂ 10,000 ತೋರಿಸಿದ್ರೆ ಆರ್ಡಿನರಿ ರೆಸಿಡೆಂಟ್ ಕಾಲಮಲ್ಲಿ ಏನಾಗುತ್ತೆ ಅಂದರೆ 60,000 ಆಗುತ್ತೆ. ಸೊ ಯು ಕೆನಾಟ್ ಶೋ 60,000 ಬಿಕಾಸ್ ದ ಇನ್ಕಮ್ ಇಟ್ ಸೆಲ್ಫ್ ಇಸ್ 50,000. ಹಾಗಾಗಿ ಯಾರ್ಯಾರಿಗೆ ಟ್ಯಾಕ್ಸೇಬಲ್ ಆಗುತ್ತೆ ಅಂತ ಹೇಳಿದ್ರೆ 10,000 ಯು ಹ್ಯಾವ್ ಟು ಶೋ ಇನ್ ದ not ordinary resident column, and also in case of non-resident column also you are supposed to show 10,000 ಯಾಕಂದರೆ it is received in India. ನಾವಿಲ್ಲಿ ಯಾಕೆ ಆರ್ಡಿನರಿ ರೆಸಿಡೆಂಟ್ ಕಾಲಮಲ್ಲಿ 10,000 ತೋರಿಸಿಲ್ಲ ಅಂತ ಹೇಳಿದ್ರೆ ಆಲ್ರೆಡಿ ವಿ ಹ್ಯಾವ್ ಶೋನ್ 50,000 ಮೊದಲೇ ತೋರಿಸಿದ್ದೀವಿ. ಮತ್ತೆ ನೀವು ಆ 10,000 ತೋರಿಸಿದ್ರೆ 60,000 ಆಗುತ್ತೆ. ಬಟ್ ದ ಇನ್ಕಮ್ ಇಟ್ ಸೆಲ್ಫ್ ಈಸ್ 50,000. ಯು ಕ್ಯಾನಾಟ್ ಶೋ 60,000. ಐ ಹೋಪ್ ಯು ಆರ್ ಏಬಲ್ ಟು ಅಂಡರ್ಸ್ಟ್ಯಾಂಡ್. ನೆಕ್ಸ್ಟ್, income from agriculture in Hassan, rupees 60,000. So agricultural income in Hassan, any agricultural income earned in India ಏನಾಗುತ್ತೆ ಅಂತ ಹೇಳಿದ್ರೆ it is exempt from tax. So what you are supposed to show is in all the 3 columns you are supposed to show exempted, exempted, exempted. Fifth one, income earned from business in Sri Lanka controlled from Chennai, rupees 2 lakh. Income earned from business in Sri Lanka. Now where the business is located? Business is located in Sri Lanka. ಅಲ್ಲಿಗೆ ಏನಾಗುತ್ತೆ ಅಂದರೆ earned outside India, received also outside India. ಅಲ್ಲಿಗೆ ಏನಾಗುತ್ತೆ ಅಂದರೆ ಒಬ್ಬರ ಕೇಸಲ್ಲಿ ಮಾತ್ರ ಟ್ಯಾಕ್ಸೇಬಲ್ ಆಗುತ್ತೆ. ಆರ್ಡಿನರಿ ರೆಸಿಡೆಂಟ್ ಕಾಲಮಲ್ಲಿ ನೀವು ಏನು ಮಾಡ್ತೀರಾ ಅಂದರೆ ಅಮೌಂಟ್ ತೋರಿಸ್ತೀರಾ ಬಿಕಾಸ್ ದ ಬಿಸ್ನೆಸ್ ಇಸ್ ಲೊಕೇಟೆಡ್ ಔಟ್ಸೈಡ್ ಇಂಡಿಯಾ. ಸೊ ವಾಟ್ ಯು ಆರ್ ಗೋಯಿಂಗ್ ಟು ಡೂ ಇಸ್, ಸಿನ್ಸ್ ದ ಇನ್ಕಮ್ ಇಸ್ ಅರ್ನ್ಡ್ ಔಟ್ಸೈಡ್ ಇಂಡಿಯಾ, ರಿಸೀವ್ಡ್ ಆಲ್ಸೋ ಔಟ್ಸೈಡ್ ಇಂಡಿಯಾ, ಹೇಳಿಲ್ಲ ಅಲ್ಲಿ ಎಲ್ಲಿ ರಿಸೀವ್ ಆಯಿತು ಅಂತ ಹೇಳ್ಬಿಟ್ಟು, ಬಟ್ ನಾವು ರಿಸೀವ್ ಮಾಡಬೇಕಾಗುತ್ತೆ. ಅಲ್ಲೇ ರಿಸೀವ್ ಆಯಿತು ಅಂತ ಹೇಳ್ಬಿಟ್ಟು ಶ್ರೀಲಂಕಾದಲ್ಲೇ ಅರ್ನ್ಡ್ ಔಟ್ಸೈಡ್ ಇಂಡಿಯಾ, ರಿಸೀವ್ಡ್ ಆಲ್ಸೋ ಔಟ್ಸೈಡ್ ಇಂಡಿಯಾ, ಟ್ಯಾಕ್ಸೇಬಲ್ ಓನ್ಲಿ ಇನ್ ಕೇಸ್ ಆಫ್ ಆರ್ಡಿನರಿ ರೆಸಿಡೆಂಟ್ 2 lakh ತೋರಿಸ್ತೀರಾ. ಬಟ್ ವಾಟ್ ಈಸ್ ಗಿವನ್ ಹಿಯರ್ ಇಸ್, ಇಫ್ ಯು ಸಿ ದ ಪಾಯಿಂಟ್ ಫರ್ದರ್, controlled from Chennai. Controlled from Chennai ಅಂದರೆ the business which is there in Sri Lanka is controlled from India. When a business or a profession is controlled from India, ಇಂಡಿಯಾದಿಂದ ಕಂಟ್ರೋಲ್ ಆಗ್ತಾ ಇದೆ ಅಂತ ಹೇಳಿದ್ರೆ ಅವಾಗ ಯಾರ್ಯಾರ ಕೇಸಲ್ಲಿ ಟ್ಯಾಕ್ಸೇಬಲ್ ಆಗುತ್ತೆ ಅಂದರೆ ದ ಇನ್ಕಮ್ ಇಸ್ ಟ್ಯಾಕ್ಸೇಬಲ್ ಇನ್ ಕೇಸ್ ಆಫ್ ಆರ್ಡಿನರಿ ರೆಸಿಡೆಂಟ್ ಆ್ಯಂಡ್ ನಾಟ್ ಆರ್ಡಿನರ್ಲಿ ರೆಸಿಡೆಂಟ್. ಬಿಸ್ನೆಸ್ ಎಲ್ಲರೂ ಇಂಡಿಯಾದಿಂದ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅಂದರೆ ದ ಬಿಸ್ನೆಸ್ ವಿಚ್ ಇಸ್ ಲೊಕೇಟೆಡ್ ಔಟ್ಸೈಡ್ ಇಂಡಿಯಾ, ಇಫ್ ಇಟ್ ಇಸ್ ಕಂಟ್ರೋಲ್ಡ್ ಫ್ರಮ್ ಇಂಡಿಯಾ, ಇಂಡಿಯಾದಿಂದ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಟ್ ದ್ಯಾಟ್ ಟೈಮ್ ದ ಇನ್ಕಮ್ ಇಸ್ ಟ್ಯಾಕ್ಸೇಬಲ್ ಇನ್ ಕೇಸ್ ಆಫ್ ಆರ್ಡಿನರಿ ರೆಸಿಡೆಂಟ್ ಆ್ಯಂಡ್ ನಾಟ್ ಆರ್ಡಿನರಿ ರೆಸಿಡೆಂಟ್. ನಾನ್ ರೆಸಿಡೆಂಟ್ ಕೇಸಲ್ಲಿ ಏನಾಗುತ್ತೆ ಅಂದರೆ ನಾಟ್ ಟ್ಯಾಕ್ಸೇಬಲ್. ಈಗ ಈ ಪಾಯಿಂಟ್ ಕೊಟ್ಟಿರಲಿಲ್ಲ ಅಂದಿದ್ರೆ ಕಂಟ್ರೋಲ್ಡ್ ಫ್ರಮ್ ಚೆನ್ನೈ ಇದು ಕೊಟ್ಟಿಲ್ಲ, ಜಸ್ಟ್ ಇನ್ಕಮ್ ಅರ್ನ್ಡ್ ಫ್ರಮ್ ಬಿಸ್ನೆಸ್ ಇನ್ ಶ್ರೀಲಂಕಾ rupees 2 lakh ಇಷ್ಟೇ ಕೊಟ್ಟಿದ್ದಾರೆ. ಇನ್ಕಮ್ ಅರ್ನ್ಡ್ ಫ್ರಮ್ ಬಿಸ್ನೆಸ್ ಇನ್ ಶ್ರೀಲಂಕಾ rupees 2 lakh, ಕಂಟ್ರೋಲ್ ಫ್ರಮ್ ಚೆನ್ನೈ ಈ ರೀತಿ ಕೊಟ್ಟಿಲ್ಲ ಅಂದಿದ್ರೆ ಅವಾಗ ಅರ್ನ್ಡ್ ಔಟ್ಸೈಡ್ ಇಂಡಿಯಾ, ರಿಸೀವ್ಡ್ ಔಟ್ಸೈಡ್ ಇಂಡಿಯಾ ಆಗ್ತಿತ್ತು, ಟ್ಯಾಕ್ಸೇಬಲ್ ಓನ್ಲಿ ಇನ್ ಕೇಸ್ ಆಫ್ ಆರ್ಡಿನರಿ ರೆಸಿಡೆಂಟ್ ಆಗ್ತಾಯಿತ್ತು. ಬಟ್ ಇಲ್ಲೇನಾಗಿದೆ ಅಂದರೆ ಕಂಟ್ರೋಲ್ಡ್ ಫ್ರಮ್ ಚೆನ್ನೈ ಅಂತ ಕೊಟ್ಟಿದ್ದಾರೆ. ವೆನ್ ಎ ಬಿಸ್ನೆಸ್ ವಿಚ್ ಈಸ್ ಲೊಕೇಟೆಡ್ ಔಟ್ಸೈಡ್ ಇಂಡಿಯಾ, ಇಫ್ ಇಟ್ ಇಸ್ ಕಂಟ್ರೋಲ್ಡ್ ಫ್ರಮ್ ಇಂಡಿಯಾ, ಇಂಡಿಯಾದಿಂದ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವಾಗ ಆರ್ಡಿನರಿ ರೆಸಿಡೆಂಟ್ ಕೇಸಲ್ಲಿ ಟ್ಯಾಕ್ಸೇಬಲ್ ಆಗುತ್ತೆ, ನಾಟ್ ಆರ್ಡಿನರಿ ರೆಸಿಡೆಂಟ್ ಕಾಲಮಲ್ಲಿ ಟ್ಯಾಕ್ಸೇಬಲ್ ಆಗುತ್ತೆ. ನಾನ್ ರೆಸಿಡೆಂಟ್ ನಾಟ್ ಟ್ಯಾಕ್ಸೇಬಲ್. ಇಂಟ್ರೆಸ್ಟ್ ಆನ್ ಡೆಪಾಸಿಟ್ ವಿತ್ Bangalore branch of HSBC Bank and rupees 30,000. Interest on deposit with Bangalore branch of HSBC. HSBC means Hong Kong Shanghai Banking Corporation, HSBC full form. Now where the branch is located, students? The bank's branch, HSBC bank branch is in Bangalore. HSBC ಬ್ಯಾಂಕಿನ ಬ್ರಾಂಚ್ ಬ್ಯಾಂಗ್ಳೂರಲ್ಲಿದೆ ಅಂತ ಪಾಯಿಂಟಲ್ಲಿ ಹೇಳಿದ್ದಾರೆ. ಸೊ ಬ್ಯಾಂಗ್ಳೂರ್ ಬ್ರಾಂಚಲ್ಲಿ ಇಂಟ್ರೆಸ್ಟ್ ಅರ್ನ್ ಆಗ್ತಾ ಇರೋದು, ಇಂಟ್ರೆಸ್ಟ್ ಆನ್ ಡೆಪಾಸಿಟ್. ನಾವು ವೇರ್ ದ ಇಂಟ್ರೆಸ್ಟ್ ಈಸ್ ಅರ್ನ್ಡ್ ಇನ್ ಬ್ಯಾಂಗ್ಳೂರ್ ಬ್ರಾಂಚ್, ಇಟ್ ಮೀನ್ಸ್ ದ್ಯಾಟ್
ಡೈರೆಕ್ಟಾಗಿ ಹೇಳೋದಂತ ಹೇಳಿದ್ರೆ ದ ಇಂಟ್ರೆಸ್ಟ್ ಆನ್ ಡೆಪಾಸಿಟ್ ಈಸ್ ಅರ್ನ್ಡ್ ಇನ್ ಇಂಡಿಯಾ. ರಿಸೀವ್ ಎಲ್ಲಿ ಬೇಕಾದ್ರೆ ಆಗಿರಲಿ, ಟ್ಯಾಕ್ಸೇಬಲ್ ಇನ್ ಕೇಸ್ ಆಫ್ ಆಲ್ ದ ತ್ರೀ. ಸೊ 30,000 ಇನ್ ಕೇಸ್ ಆಫ್ ಆಲ್ ದ ತ್ರೀ. Dividend from Indian company rupees 15,000. Any dividend from Indian company is exempted. In case of all the three, you are supposed to show exempted. Gift from a friend received in India on the occasion of marriage anniversary rupees 75,000. Gift from a friend. ಗಿಫ್ಟ್ ಅಂತ ಕೊಟ್ಟಾವಾಗ ಫಸ್ಟು ನೀವೇನು ನೋಡಬೇಕಂದ್ರೆ ಯಾರು ಗಿಫ್ಟ್ನ ಕೊಡ್ತಾ ಇದ್ದಾರೆ ಅಂತ ನೋಡಬೇಕಾಗುತ್ತೆ. ಎರಡು ಪಾಸಿಬಿಲಿಟಿ ಇದೆ. ಒಂದು, ದ ಗಿಫ್ಟ್ ಮೇ ಬಿ ಗಿವನ್ ಬೈ ಫ್ರೆಂಡ್ಸ್ ಆರ್ ಬೈ ರಿಲೇಟಿವ್ಸ್. ಅಂದರೆ ಗಿಫ್ಟ್ನ ಫ್ರೆಂಡ್ಸ್ ಕೊಡ್ಬೋದು, ರಿಲೇಟಿವ್ಸ್ ಕೊಡ್ಬೋದು. ಗಿಫ್ಟ್ ಫ್ರಮ್ ರಿಲೇಟಿವ್ಸ್ ಈಸ್ ಎಕ್ಸೆಪ್ಟ್. ರಿಲೇಟಿವ್ಸ್ ಗಿಫ್ಟ್ ಕೊಟ್ಟರೆ ಎಕ್ಸೆಪ್ಟ್ ಆಗುತ್ತೆ. ಬಟ್ ಇಲ್ಲಿ ಕೊಟ್ಟಿರೋದು ಯಾರು ಅಂತ ಹೇಳಿದ್ರೆ ಫ್ರೆಂಡ್ ಕೊಟ್ಟಿರೋದು. ಸೊ ಫ್ರೆಂಡ್ ಕೊಟ್ಟರೆ ಟ್ಯಾಕ್ಸೇಬಲ್ ಆಗುತ್ತೆ. ನೆಕ್ಸ್ಟ್, ಯಾವ ಟೈಮಲ್ಲಿ ಗಿಫ್ಟ್ ಕೊಡ್ತಾ ಇರೋದು ಅಂತ ನೋಡಿ. ಮ್ಯಾರೇಜ್ ಟೈಮಲ್ಲಿ ಗಿಫ್ಟ್ ಕೊಟ್ಟರೆ ಎಕ್ಸೆಪ್ಟ್ ಆಗಿರುತ್ತೆ. ಯಾರೇ ಆಗಿರ್ಬೋದು, ಮ್ಯಾರೇಜ್ ಟೈಮಲ್ಲಿ ಗಿಫ್ಟ್ ಕೊಟ್ಟರೆ, ಫ್ರೆಂಡ್ ಕೊಟ್ಟಿರ್ಬೋದು, ರಿಲೇಟಿವ್ಸ್ ಕೊಟ್ಟಿರ್ಬೋದು, ಮ್ಯಾರೇಜ್ ಟೈಮಲ್ಲಿ ಗಿಫ್ಟ್ ಕೊಟ್ಟರೆ ಎಕ್ಸೆಪ್ಟ್. ಅದೇ ಎಲ್ಲಾದರೂ ಬೇರೆ ಒಕೇಶನಲ್ಲಿ ಕೊಟ್ಟರೆ, ಈಗ ಈ ಪ್ರಾಬ್ಲಮಲ್ಲಿ ನೋಡಿ ಯಾವ ಟೈಮಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಆನ್ ದ ಒಕೇಶನ್ ಆಫ್ ಮ್ಯಾರೇಜ್ ಆ್ಯನಿವರ್ಸರಿ. ಮ್ಯಾರೇಜ್ ಟೈಮಲ್ಲ, ಮ್ಯಾರೇಜ್ ಆ್ಯನಿವರ್ಸರಿ ಟೈಮಲ್ಲಿ ಗಿಫ್ಟ್ ಕೊಟ್ಟಿರೋದು. ಮ್ಯಾರೇಜ್ ಆ್ಯನಿವರ್ಸರಿ ಅಂತ ಹೇಳಿದ್ರೆ ಮದುವೆ ವಾರ್ಷಿಕೋತ್ಸವ, 1 year ಆ್ಯನಿವರ್ಸರಿ, 2 year ಆ್ಯನಿವರ್ಸರಿ, ಈ ರೀತಿ ಮ್ಯಾರೇಜ್ ಆ್ಯನಿವರ್ಸರಿ ಟೈಮಲ್ಲಿ ಕೊಡ್ತಾ ಇರೋದು. ಸೊ ಹಾಗಾಗಿ ಇಟ್ ಬಿಕಮ್ಸ್ ಟ್ಯಾಕ್ಸೇಬಲ್. ಫ್ರೆಂಡ್ ಕೊಟ್ಟಿದ್ದು ಟ್ಯಾಕ್ಸೇಬಲ್ ಆಯಿತು. ಮ್ಯಾರೇಜ್ ಟೈಮಲ್ಲಿ ಕೊಡ್ತಾ ಇರೋದಲ್ಲ, ದ ಗಿಫ್ಟ್ ವಾಸ್ ಗಿವನ್ ಬೈ ಎ ಫ್ರೆಂಡ್ ಆನ್ ದ ಒಕೇಶನ್ ಆಫ್ ಮ್ಯಾರೇಜ್ ಆ್ಯನಿವರ್ಸರಿ. ಮ್ಯಾರೇಜ್ ಆ್ಯನಿವರ್ಸರಿ ಕೊಡ್ತಾ ಇರೋದ್ರಿಂದ ಟ್ಯಾಕ್ಸೇಬಲ್ ಆಯಿತು. ಸಿ ದ ವ್ಯಾಲ್ಯೂ ಆಫ್ ಗಿಫ್ಟ್. ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಗಿಫ್ಟ್? ಗಿಫ್ಟಿನ ವ್ಯಾಲ್ಯೂ ಎಲ್ಲಾದರೂ 50,000 ಎಕ್ಸೀಡ್ ಆದರೆ ಫುಲ್ ಅಮೌಂಟ್ ಟ್ಯಾಕ್ಸೇಬಲ್ ಆಗುತ್ತೆ. 50,000 ಅಥವಾ ಅದರಿಂದ ಕಡಿಮೆ ಇದ್ದರೆ ಎಕ್ಸೆಪ್ಟ್. ಇಫ್ ದ ವ್ಯಾಲ್ಯೂ ಆಫ್ ಗಿಫ್ಟ್ ಈಸ್ ಪರ್ಫೆಕ್ಟ್ 50,000 ಆರ್ ಬಿಲೋ, 50,000 ಅಥವಾ ಅದರಿಂದ ಕಡಿಮೆ ಇದ್ದರೆ ಎಕ್ಸೆಪ್ಟ್. ಮೋರ್ ದೆನ್ 50,000 ಇದ್ದರೆ ಫುಲ್ ಅಮೌಂಟ್ ಟ್ಯಾಕ್ಸೇಬಲ್ ಆಗುತ್ತೆ. ಸೊ ಇಫ್ ಯು ಸಿ ಹಿಯರ್ ದ ವ್ಯಾಲ್ಯೂ ಆಫ್ ದ ಗಿಫ್ಟ್ ಈಸ್ 75,000. ಹಾಗಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಎಂಟೈರ್ ವ್ಯಾಲ್ಯೂ ಆಫ್ ಗಿಫ್ಟ್ ಬಿಕಮ್ಸ್ ಟ್ಯಾಕ್ಸೇಬಲ್. 75,000 ಇನ್ ಕೇಸ್ ಆಫ್ ಆಲ್ ದ ತ್ರೀ. ಯಾವ ಎಸಂಪ್ಷನಲ್ಲಿ ಅಂತ ಹೇಳಿದ್ರೆ ಗಿಫ್ಟ್ ರಿಸೀವ್ ಮಾಡಿದ್ದು ಇಂಡಿಯಾದಲ್ಲಿ ಅಂತ ಹೇಳ್ಬಿಟ್ಟು ಈ ಎಸಂಪ್ಷನ್ ಬೇಸ್ ಮೇಲೆ. ಸೊ ಎಂಟೈರ್ ಗಿಫ್ಟ್ ಬಿಕಮ್ ಟ್ಯಾಕ್ಸೇಬಲ್ ಇನ್ ಕೇಸ್ ಆಫ್ ಆಲ್ ದ ತ್ರೀ. ಐ ಹೋಪ್ ಯು ಆರ್ ಏಬಲ್ ಟು ಅಂಡರ್ಸ್ಟ್ಯಾಂಡ್. when a transaction related to gift is given, first what you are supposed to see is ಯಾರು ಕೊಟ್ಟಿದ್ದಾರೆ ಅಂತ ನೋಡಬೇಕು. ರಿಲೇಟಿವ್ ಕೊಟ್ಟರೆ ಎಕ್ಸಾಮ್ಟ್, ಉಳಿದಿದ್ದು ನೀವು ಪಾಯಿಂಟ್ ಓದಬೇಕಂತಲೇ ಇಲ್ಲ. ರಿಲೇಟಿವ್ ಕೊಟ್ಟರೆ ಅಲ್ಲೇ ಎಕ್ಸಾಮ್ಟ್ ಅಂತ ಟ್ರೀಟ್ ಮಾಡ್ಬೋದು. ಫ್ರೆಂಡ್ ಕೊಟ್ಟರೆ ಯಾವ ಟೈಮಲ್ಲಿ ನೆಕ್ಸ್ಟ್ ನೀವು ನೋಡಬೇಕಾಗುತ್ತೆ. ಮ್ಯಾರೇಜ್ ಟೈಮಲ್ಲಿ ಫ್ರೆಂಡ್ ಕೊಟ್ಟರೆ ಎಕ್ಸಾಮ್ಟ್. ಅದು ಬಿಟ್ಟು ಬೇರೆ ಒಕೇಶನ್ ಕೊಟ್ಟರೆ ಇಟ್ ಬಿಕಮ್ಸ್ ಟ್ಯಾಕ್ಸೇಬಲ್. ಸೊ ಒಂದು ಸತಿ ಟ್ಯಾಕ್ಸೇಬಲ್ ಆಯಿತು. ಈಗ ಮ್ಯಾರೇಜ್ ಆ್ಯನಿವರ್ಸರಿ ಅಂತ ಆಯಿತು, ಇಟ್ ಬಿಕಮ್ಸ್ ಟ್ಯಾಕ್ಸೇಬಲ್. ಎಟ್ ಲಾಸ್ಟ್ ಯು ಆರ್ ಸಪೋಸ್ ಟು ಸಿ ದ ವ್ಯಾಲ್ಯೂ ಆಫ್ ಗಿಫ್ಟ್. ಗಿಫ್ಟಿನ ವ್ಯಾಲ್ಯೂ ಎಷ್ಟು ಅಂತ. ಇಫ್ ದ ವ್ಯಾಲ್ಯೂ ಆಫ್ ಗಿಫ್ಟ್ ಈಸ್ 50,000 ಆರ್ ಬಿಲೋ, 50,000 ಅಥವಾ ಅದರಿಂದ ಕಡಿಮೆ ಇದ್ದರೆ ಎಕ್ಸೆಪ್ಟ್. more than 50,000 ಇದ್ದರೆ ಎಂಟೈರ್ ಅಮೌಂಟ್ ಬಿಕಮ್ಸ್ ಟ್ಯಾಕ್ಸೇಬಲ್. ಸೊ ಇನ್ ದಿಸ್ ಪಾಯಿಂಟ್ ದ ವ್ಯಾಲ್ಯೂ ಆಫ್ ಗಿಫ್ಟ್ ಇಸ್ more than 50,000. So the entire amount becomes taxable. 75,000 in case of all the three. Interest accrued in Jaipur but received in Singapore rupees 10,000. Interest accrued in Jaipur. So where the income is earned in Jaipur, andre earned in India. When income is earned in Jaipur or in India, it is taxable in case of all the three. Receive ಎಲ್ಲೇ ಆಗಿರಲಿ ಸ್ಟೂಡೆಂಟ್ಸ್, ದಟ್ ಈಸ್ ನಾಟ್ ಇಂಪಾರ್ಟೆಂಟ್. ಇಂಡಿಯಾದಲ್ಲಿ ಅರ್ನ್ ಆಯಿತು ಅಥವಾ ರಿಸೀವ್ ಆಯಿತು ಅಂದರೆ ಫುಲ್ಲಿ ಇಟ್ ಈಸ್ ಟ್ಯಾಕ್ಸಬಲ್. ಉಳಿದಿದ್ದ ಪಾಯಿಂಟೇ ಓದಬೇಕಂತ ಇಲ್ಲ. ಸೊ ಹಾಗಾಗಿ ಅಮೌಂಟ್ 10,000 ಇನ್ ಕೇಸ್ ಆಫ್ ಆಲ್ ದ ತ್ರೀ. ನೆಕ್ಸ್ಟ್ ಇಸ್ ಇನ್ಕಮ್ ಫ್ರಮ್ ಪೆನ್ಷನ್ ಫಾರ್ ಸರ್ವಿಸ್ ರೆಂಡರ್ಡ್ ಇನ್ ಇಂಡಿಯಾ ರಿಸೀವ್ಡ್ ಇನ್ ಜಪಾನ್ rupees 1 lakh. Income from pension for service rendered in India. Pension is received students for the services rendered in India. ಇಂಡಿಯಾದಲ್ಲಿ SSC ಅದನ್ನು ಸರ್ವಿಸ್ ಕೊಟ್ಟಿದ್ದಾನೆ, ಅದಕ್ಕೆ ಒಂದು ಪೆನ್ಷನ್ ಅರ್ನ್ ಮಾಡಿದ್ದಾನೆ. ಈಗ ಸರ್ವಿಸ್ ಪ್ರೊವೈಡ್ ಮಾಡಿದ್ದು ಇಂಡಿಯಾದಲ್ಲಿ ಆಗಿರೋದ್ರಿಂದ ಅರ್ನ್ಡ್ ಇನ್ ಇಂಡಿಯಾ. ಸೊ ವೆನ್ ದ ಇನ್ಕಮ್ ಇಸ್ ಅರ್ನ್ಡ್ ಇನ್ ಇಂಡಿಯಾ, ಅದು ಎಲ್ಲಿ ಬೇಕಾದ್ರೂ ರಿಸೀವ್ ಮಾಡಿರಲಿ ಎಟ್ ಎನಿ ಪಾಯಿಂಟ್ ಆಫ್ ವರ್ಡ್ ಅಥವಾ ಇನ್ ಎನಿ ಪಾಯಿಂಟ್ ಆಫ್ ವರ್ಡ್ ಅವ್ನು ಎಲ್ಲಿ ಬೇಕಾದ್ರೂ ರಿಸೀವ್ ಮಾಡಿರಲಿ. ಇಫ್ ಇನ್ಕಮ್ ಇಸ್ ಅರ್ನ್ಡ್ ಇನ್ ಇಂಡಿಯಾ, ಇಟ್ ಇಸ್ ಟ್ಯಾಕ್ಸೇಬಲ್ ಇನ್ ಕೇಸ್ ಆಫ್ ಆಲ್ ದ ತ್ರೀ. 1 lakh in case of all the three, it becomes taxable. The reason is simple. ಸರ್ವಿಸಸ್ ಅವ್ನು ಇಂಡಿಯಾದಲ್ಲಿ ಕೊಟ್ಟಿರೋದ್ರಿಂದ ಪೆನ್ಷನ್ ಅರ್ನ್ ಮಾಡಿದ್ದು ಇಂಡಿಯಾದಲ್ಲಿ. ಅವ್ನು ಎಲ್ಲಿ ಬೇಕಾದ್ರೂ ರಿಸೀವ್ ಮಾಡಲಿ ಇನ್ ಎನಿ ಪಾಯಿಂಟ್ ಆಫ್ ದ ವರ್ಲ್ಡ್, ನೋ ಪ್ರಾಬ್ಲಮ್. ಇಫ್ ಇನ್ಕಮ್ ಇಸ್ ಅರ್ನ್ಡ್ ಇನ್ ಇಂಡಿಯಾ, ಟ್ಯಾಕ್ಸಬಲ್ ಇನ್ ಕೇಸ್ ಆಫ್ ಆಲ್ ದ ತ್ರೀ.
Interest on post office savings bank account rupees 10,000. Interest on post office savings bank account, students, you have to remember this. Interest on post office savings bank account is exempt up to 3,500. Post office savings bank account ಇಂದ ಇಂಟ್ರೆಸ್ಟ್ ರಿಸೀವ್ ಆದರೆ ಅಪ್ ಟು 3,500 ಎಕ್ಸೆಂಪ್ಟ್ ಆಗಿರುತ್ತೆ. ಅದ್ರ ಮೇಲೆ ಏನಿರುತ್ತೆ ಅದು ಟ್ಯಾಕ್ಸೇಬಲ್ ಆಗುತ್ತೆ. ಸೊ ಇಫ್ ಯು ಸಿ ಹಿಯರ್ 10,000 ಇಸ್ ದ ಇಂಟ್ರೆಸ್ಟ್ ಸ್ಟೂಡೆಂಟ್ಸ್, ಅಪ್ ಟು 3,500 ಎಕ್ಸೆಂಪ್ಟ್. ಹಾಗೆ 3,500 ಲೆಸ್ ಮಾಡಿ ಉಳಿದಿದ್ದೇನಾಗುತ್ತಲ್ಲ 6,500 ಇಸ್ ಟ್ಯಾಕ್ಸೇಬಲ್ ಇನ್ ಕೇಸ್ ಆಫ್ ಆಲ್ ದ ತ್ರೀ. ಯಾಕೆ 3 ಜನ ಕೇಸಲ್ಲೂ ಟ್ಯಾಕ್ಸೇಬಲ್ ಅಂತ ಟ್ರೀಟ್ ಮಾಡಿದ್ದೀವಿ ಅಂತ ಹೇಳಿದ್ರೆ, ನೀವೇನು ಎಸ್ಯೂಮ್ ಮಾಡಬೇಕಂದ್ರೆ ಇಂಡಿಯನ್ ಪೋಸ್ಟ್ ಆಫೀಸ್ ಅಂತ ಎಸ್ಯೂಮ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇಸ್ ಗಿಫ್ಟ್ ಫ್ರಮ್ ರಿಲೇಟಿವ್ಸ್ ಇನ್ ಇಂಡಿಯಾ rupees 42,000. ಗಿಫ್ಟ್ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಯಾರು ಕೊಡ್ತಾ ಇದ್ದಾರೆ ಅಂತ ನೋಡಿ. ಗಿಫ್ಟ್ ಫ್ರಮ್ ರಿಲೇಟಿವ್ಸ್ ಗಿಫ್ಟ್ ಕೊಡ್ತಾ ಇರೋದು. ಇನ್ನು ಉಳಿದಿದ್ದ ಸೆಂಟೆನ್ಸ್ ನೋಡ್ಬೇಕಂತ ಇಲ್ಲ, ನೀವು ಅವ್ರು ಯಾವ ಒಕೇಶನಲ್ ಕೊಟ್ಟರು, ಬರ್ಡೇಲಿ ಕೊಟ್ರ, ಅದು ಏನು ನೋಡ್ಬೇಕಂತ ಇಲ್ಲ. ಗಿಫ್ಟ್ ಫ್ರಮ್ ರಿಲೇಟಿವ್ಸ್ ಇಷ್ಟು ಬಂತು ಅಂದ ತಕ್ಷಣ ಸ್ಟ್ರೈಟ್ ಅವೇ ಯು ಕ್ಯಾನ್ ರೈಟ್ ಎಕ್ಸಮ್ಟೆಡ್ ಇನ್ ಕೇಸ್ ಆಫ್ ಆಲ್ ದ ತ್ರೀ. ಗಿಫ್ಟ್ ರಿಲೇಟಿವ್ಸ್ ಕೊಟ್ಟಾಗ ಯಾವ ಒಕೇಶನಲ್ ಕೊಟ್ಟರು ಅದೇನು ನೋಡ್ಬೇಕಂತಿಲ್ಲ, ವ್ಯಾಲ್ಯೂ ಎಷ್ಟು ಅದು ನೋಡ್ಬೇಕಂತ ಇಲ್ಲ. ಸ್ಟ್ರೈಟ್ ಅವೇ ಗಿಫ್ಟ್ ಫ್ರಮ್ ರಿಲೇಟಿವ್ಸ್ ಅಂತ ಬಂದ ತಕ್ಷಣ ಯು ಕ್ಯಾನ್ ರೈಟ್ ಎಕ್ಸಮ್ಟೆಡ್. ಅದೇ ಇಲ್ಲ ಫ್ರೆಂಡ್ ಅಂತ ಬಂದಾಗ ಒಕೇಶನ್ ನೋಡಬೇಕು, ಅಮೌಂಟ್ ನೋಡಬೇಕಾಗತ್ತೆ. ನೆಕ್ಸ್ಟ್ ಇಸ್ ಇಂಟ್ರೆಸ್ಟ್ ಆನ್ ಗೌರ್ಮೆಂಟ್ ಸೆಕ್ಯೂರಿಟೀಸ್ rupees 18,000. ಇಂಟ್ರೆಸ್ಟ್ ಆನ್ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಮೀನ್ಸ್ ಅವರ್ ಇಂಡಿಯನ್ ಗೌರ್ಮೆಂಟ್ ಅಂತ ಹೇಳಿದ್ರೆ ಅಲ್ಲಿ ಯಾವುದು ಅಂತ ಹೇಳಿದ್ರೆ ಇಂಡಿಯನ್ ಗೌರ್ಮೆಂಟ್ ಅಂತ ಹೇಳ್ಬಿಟ್ಟು. ಈಗ ಇಂಟ್ರೆಸ್ಟ್ ಆನ್ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಅಂತ ಹೇಳಿದಾಗ ಇಟ್ ಈಸ್ ಅರ್ನ್ಡ್ ಇನ್ ಇಂಡಿಯಾ ಸ್ಟೂಡೆಂಟ್ಸ್. ಯಾವ ಗೌರ್ಮೆಂಟ್ ಅಂತ ಹೇಳಿದ್ರೆ ನಾವು ಇಂಡಿಯನ್ ಗೌರ್ಮೆಂಟ್ ಅಂತ ಟ್ರೀಟ್ ಮಾಡಬೇಕಾಗುತ್ತೆ. ಇಂಟ್ರೆಸ್ಟ್ ಆನ್ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಈಸ್ ಅರ್ನ್ಡ್ ಇನ್ ಇಂಡಿಯಾ. ಅಲ್ಲಿಗೆ ಏನಾಗುತ್ತೆ ಅಂದರೆ ಟ್ಯಾಕ್ಸೇಬಲ್ ಇನ್ ಕೇಸ್ ಆಫ್ ಆಲ್ ದ ತ್ರೀ. ರಿಸೀವ್ಡು ಅಷ್ಟೇ, ನಾವೇನು ಎಸ್ಯೂಮ್ ಮಾಡಬೇಕಂದ್ರೆ ಇಂಡಿಯಾದಲ್ಲೇ ರಿಸೀವ್ ಆಗಿದ್ದು ಅಂತ. ಇಂಟ್ರೆಸ್ಟ್ ಆನ್ ಡೆಪಾಸಿಟ್ ವಿತ್ ಪಾಕಿಸ್ತಾನ್ ಬ್ರಾಂಚ್ ಆಫ್ SBI rupees 60,000. ಇಂಟ್ರೆಸ್ಟ್ ಆನ್ ಡೆಪಾಸಿಟ್ ವಿತ್ ಪಾಕಿಸ್ತಾನ್ ಬ್ರಾಂಚ್ ಆಫ್ SBI. ಸೊ ಪಾಕಿಸ್ತಾನದಲ್ಲಿ SBIದು ಬ್ರಾಂಚ್ ಇದೆ, ಅಲ್ಲಿ SSC ಅದೊಂದು ಡೆಪಾಸಿಟ್ ಇಟ್ಟಿದ್ದ. ಫ್ರಮ್ ದ್ಯಾಟ್ ಡೆಪಾಸಿಟ್ ಹಿ ಹ್ಯಾಸ್ ಅರ್ನ್ ಇಂಟ್ರೆಸ್ಟ್. ಐ ಹೋಪ್ ಯು ಆರ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದ ಪಾಯಿಂಟ್. ದ SBI ಬ್ರಾಂಚ್ ಈಸ್ ಇನ್ ಪಾಕಿಸ್ತಾನ್ ಆಸ್ ಪರ್ ದ ಪಾಯಿಂಟ್, ಆ್ಯಂಡ್ ದ SSC had deposited amount in Pakistan SBI branch. From that he has received interest. ಅಲ್ಲಿ ಏನಾಯಿತು, ವೇರ್ ದ ಬ್ಯಾಂಕ್ ಈಸ್ ಲೊಕೇಟೆಡ್, ಬ್ರಾಂಚ್ ಇರೋದು ಔಟ್ಸೈಡ್ ಇಂಡಿಯಾ, ಅರ್ನ್ಡ್ ಔಟ್ಸೈಡ್ ಇಂಡಿಯಾ, ರಿಸೀವ್ಡ್ ಆಲ್ಸೋ ಔಟ್ಸೈಡ್ ಇಂಡಿಯಾ. ಯಾಕಂದರೆ ಅಲ್ಲಿ ರಿಸೀವ್ ಬಗ್ಗೆ ಏನು ಹೇಳಿಲ್ಲ, ಇಂಟ್ರೆಸ್ಟ್ ಎಲ್ಲಿ ರಿಸೀವ್ ಆಗಿದ್ದು ಅಂತ ಹೇಳಿಲ್ಲ. ವಿ ಹ್ಯಾವ್ ಟು ಅಸ್ಯೂಮ್ ದಟ್ ಇಂಟ್ರೆಸ್ಟ್ ಈಸ್ ಆಲ್ಸೋ ರಿಸೀವ್ಡ್ ಇನ್ ಪಾಕಿಸ್ತಾನ್, ಔಟ್ಸೈಡ್ ಇಂಡಿಯಾ ಅಂತ ಟ್ರೀಟ್ ಮಾಡಬೇಕಾಗುತ್ತೆ. ಟ್ಯಾಕ್ಸೇಬಲ್ ಓನ್ಲಿ ಇನ್ ಕೇಸ್ ಆಫ್ ಆರ್ಡಿನರಿ ರೆಸಿಡೆಂಟ್. ಸೊ ಹಾಗಾಗಿ 60,000 in case of ordinary resident. In rest of the two columns not taxable. Profit from the sale of standing crops in India rupees 25,000. Profit from sale of standing crop ಅಂತ ಹೇಳಿದ್ರೆ ಇನ್ನೂ ಬೆಳೆ ಕಟಾವು ಮಾಡಿರಲ್ಲ. ಈಗ ಭತ್ತ ಬೆಳೆದಿರುತ್ತೆ, ನೀವೀಗ ಭತ್ತ ಬೆಳೆದಿರುತ್ತೆ, ಅಷ್ಟೊತ್ತಿಗೆ ಇನ್ನೊಬ್ಬನಿಗೆ ನೋಡಿ ಇದನ್ನ ನೀನೇ ತೊಗೊಂಬಿಡಪ್ಪ, ಕಟಾವು ನಾನು ಮಾಡಲ್ಲ, ಸ್ಟ್ಯಾಂಡಿಂಗ್ ಕ್ರಾಪ್ ಮೀನ್ಸ್ ಸ್ಟ್ರೈಟ್ ಅವೇ ಯು ಗೋಯಿಂಗ್ ಟು ಒಬ್ಬ ಟ್ರೇಡರ್ಗೆ ನೀವು ಹೇಳ್ತೀರಾ, ಅಥವಾ ಯಾರೋ ಒಬ್ಬನಿಗೆ ಇದು ಇಷ್ಟು ಬೆಳೆ ಬರ್ಬೋದು, ನೀನು ಹೀಗೆ ತೊಗೊಂಡು ನೀವು ಕಟಾವು ಮಾಡಿಕೊಡ್ತಾ ಇರೋದಲ್ಲ. ಅಂದರೆ ನೀವು ಅದನ್ನ ಹುಲ್ಲನ್ನ ಕಟ್ ಮಾಡಿ ನೆಕ್ಸ್ಟು ಭತ್ತ ಬೇರೆ ಹುಲ್ಲು ಬೇರೆ ಈ ರೀತಿ ಯು ಆರ್ ನಾಟ್ ಗೋಯಿಂಗ್ ಟು ಬೈಫಕೇಟ್ ಇಟ್. ವಾಟ್ ಯು ಆರ್ ಗೋಯಿಂಗ್ ಟು ಡೂ ಇಸ್ ಯು ಆರ್ ಸ್ಟ್ರೈಟ್ ಅವೇ ಸೆಲ್ಲಿಂಗ್ ದ ಸ್ಟ್ಯಾಂಡಿಂಗ್ ಕ್ರಾಪ್. ಭತ್ತ ಬೆಳೀತಿದೆ, ಗದ್ದೆಲ್ಲ ಆಗಿದೆ, ಆವಾಗಲೇ ಇನ್ನೊಬ್ಬನ ಹತ್ರ ನೀವು ಎಗ್ರಿಮೆಂಟಿಗೆ ಬರ್ತೀರಾ, ಇಷ್ಟಕ್ಕೆ ನೀನು ತೊಗೊಂಡ್ಬಿಡು ಅಂತ ಹೇಳ್ಬಿಟ್ಟು. ಬಟ್ ದಟ್ ಈಸ್ ನಾಟ್ ಅಗ್ರಿಕಲ್ಚರಲ್ ಇನ್ಕಮ್. ಸೇಲ್ ಆಫ್ ಸ್ಟ್ಯಾಂಡಿಂಗ್ ಕ್ರಾಪ್ ಈಸ್ ನಾಟ್ ಅ ಅಗ್ರಿಕಲ್ಚರಲ್ ಇನ್ಕಮ್. ಸೊ ಹಾಗಾಗಿ ಎನಿ ಸೇಲ್ ಆಫ್ ಸ್ಟ್ಯಾಂಡಿಂಗ್ ಕ್ರಾಪ್ ಬಿಕಮ್ಸ್ ಟ್ಯಾಕ್ಸೇಬಲ್. ಅಗ್ರಿಕಲ್ಚರ್ ಇನ್ಕಮ್ ಅಂತ ಟ್ರೀಟ್ ಮಾಡೋದು. ಅದು ಯಾವಾಗ ಅಗ್ರಿಕಲ್ಚರಲ್ ಇನ್ಕಮ್ ಆಗುತ್ತೆ ಅಂದರೆ ನೀವು ಅದನ್ನ ಹಾರ್ವೆಸ್ಟ್ ಮಾಡಿ ಯು ಆರ್ ಗೋಯಿಂಗ್ ಟು ಬೈಫಕೇಟ್ ಪ್ಯಾಡಿ ಫ್ರಮ್ ದ ಹೇ. ಅಂದರೆ ಹೇ ಅಂತ ಹೇಳಿದ್ರೆ ಹುಲ್ಲು ಮತ್ತು ಭತ್ತನ ನೀವೇನು ಮಾಡ್ತೀರಾ ಅಂತ ಹೇಳಿದ್ರೆ ಬೈಫಕೇಟ್ ಮಾಡ್ತೀರಾ, ಅವಾಗ ಅದು ಅಗ್ರಿಕಲ್ಚರ್ ಇನ್ಕಮ್ ಇರುತ್ತೆ ಅಥವಾ ಆಗುತ್ತೆ. ಅದೇ ಸ್ಟ್ಯಾಂಡಿಂಗ್ ಕ್ರಾಪ್ನ ಸೇಲ್ ಮಾಡಿದ್ರೆ ಇಟ್ ಈಸ್ ನಾಟ್ ಅಗ್ರಿಕಲ್ಚರ್ ಇನ್ಕಮ್. ನಾವು ಪ್ರಾಫಿಟ್ ಫ್ರಮ್ ಸೇಲ್ ಆಫ್ ಸ್ಟ್ಯಾಂಡಿಂಗ್ ಕ್ರಾಪ್ಸ್ ಇನ್ ಇಂಡಿಯಾ. ಇಂಡಿಯಾದಲ್ಲಿರೋ ಸ್ಟ್ಯಾಂಡಿಂಗ್ ಕ್ರಾಪ್ಸ್ನ ನೀವು ಸೆಲ್ ಮಾಡ್ತಾ ಇರೋದು ಅರ್ನ್ಡ್ ಇನ್ ಇಂಡಿಯಾ, ಟ್ಯಾಕ್ಸೇಬಲ್ ಇನ್ ಕೇಸ್ ಆಫ್ ಆಲ್ ದ ತ್ರೀ. ನೆಕ್ಸ್ಟ್ ಈಸ್ past untaxed profit of 2016-17 brought to India during the previous year rupees 80,000. Past untaxed profit ಇದ್ದರೆ ಇಟ್ ಈಸ್ ನಾಟ್ ಟ್ಯಾಕ್ಸೇಬಲ್ ಎಟ್ ಆಲ್. ಅದು ಇಂಡಿಯಾದಲ್ಲಿ ರಿಸೀವ್ ಆಗಲಿ ಅಥವಾ ಅರ್ನ್ ಆಗಲಿ ಅದೆಲ್ಲ ಇಂಪಾರ್ಟೆಂಟ್ ಅಲ್ಲ. Past untaxed profit is not taxable. So not taxable, you are supposed to write not taxable in case of all the three. Find out the total. The total will be the gross total income. And remember,
ಪ್ರಾಬ್ಲಮ್ಸ್ ಆನ್ ಇನ್ಸಿಡೆನ್ಸ್ ಆಫ್ ಟ್ಯಾಕ್ಸ್ ಲಯಬಿಲಿಟಿ ವಿಲ್ ಕಮ್ ಫಾರ್ ಸೆಕ್ಷನ್ ಸಿ. ಸೆಕ್ಷನ್ ಸಿಗೆ ಇನ್ಸಿಡೆನ್ಸ್ ಆಫ್ ಟ್ಯಾಕ್ಸ್ ಲಯಬಿಲಿಟಿ ಪ್ರಾಬ್ಲಮ್ಸ್ ಬರುತ್ತೆ. ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ಹೇಳಿದ್ದೆ, ಸೆಕ್ಷನ್ ಸಿ ಪ್ರಾಬ್ಲಮ್ಸಿಗೆ 4 ವರ್ಕಿಂಗ್ ನೋಟ್ ಬರೀಬೇಕು, ಬಿಗೆ 2ರಿಂದ 3. ಸೊ ಹಾಗಾಗಿ ಇದರಲ್ಲಿ ಈಗ ಸೆಕ್ಷನ್ ಸಿ ಆಗಿರೋದ್ರಿಂದ ನೀವು ಒಂದು 2-3 ವರ್ಕಿಂಗ್ ನೋಟ್ಸ್ ಬರೀಬೇಕು. ಹೇಗೆ ಬರೀಬೇಕಾಗುತ್ತೆ ಅಂದರೆ, ಅಗ್ರಿಕಲ್ಚರಲ್ ಇನ್ಕಮ್ ಅರ್ನ್ಡ್ ಇನ್ ಇಂಡಿಯಾ ಈಸ್ ಎಕ್ಸೆಂಪ್ಟ್ ಫ್ರಮ್ ಟ್ಯಾಕ್ಸ್. ನೋಡಿ, ಎಕ್ಸೆಂಪ್ಟ್ ಫ್ರಮ್ ಟ್ಯಾಕ್ಸ್, ಇದು ಒಂದು ವರ್ಕಿಂಗ್ ನೋಟ್. ನೆಕ್ಸ್ಟ್, ಡಿವಿಡೆಂಡ್ ಫ್ರಮ್ ಇಂಡಿಯನ್ ಕಂಪನಿ ಎಕ್ಸೆಂಪ್ಟ್ ಫ್ರಮ್ ಟ್ಯಾಕ್ಸ್. ಇಂಟ್ರೆಸ್ಟ್ ಆನ್ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಈಸ್ ಎಕ್ಸೆಂಪ್ಟ್ ಅಪ್ ಟು 3,500. See, this is another working note. Past untaxed profit is not taxable. Next, you have other working notes also. I'll note gift from relatives. Any gift received by an SSC from relatives is exempt from tax. ಈ ರೀತಿ ವರ್ಕಿಂಗ್ ನೋಟ್ಸ್ನ ಬರೀಬೋದು.